ಏನು ಶೋಷಿತರ ಅವ್ರನ್ನ ಪ್ರೀತಿಸ್ಬೇಕಲ್ಲ, ಅತ್ಯಂತ ಬಡವರನ್ನ ಪ್ರೀತಿಯಿಂದ ಕಾಣಬೇಕಲ್ಲ. ಇವತ್ತು ನನಗಾದ್ರೂ ಕೂಡ ಅನಿಸುತ್ತೆ, ಈ ದೇಶದಲ್ಲಿ ಮುಖ್ಯಮಂತ್ರಿಗಳು, ನಮ್ಮ ಹಿರಿಯ ಮಂತ್ರಿಗಳು ಎಲ್ಲರೂ ಕೂಡ ಇದ್ದಾರೆ ಸರ್. ನೋಡ್ತಾ ಇದ್ರೆ ಜಾತಿ 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 ಗಟ್ಟಿಯಾಗೋಗ್ಬಿಡ್ತಾ ಇದ್ದಾವೆ. ಜಾತಿ ಇದ್ರೆ ಸಾಕು, ನೀವು ಕೆಲಸ ಮಾಡಬೇಕಾಗೇ ಇಲ್ಲ. ನಾನು ಹೇಳ್ತೀನಿ, ನಿರ್ಗತಿರದೇ ಒಂದು ವರ್ಗ, ಮಧ್ಯಮ ವರ್ಗದವ್ರಿಗೊಂದು ವರ್ಗ, ಶ್ರೀಮಂತರಿಗೊಂದು ವರ್ಗ, ಇನ್ನೂ ಶ್ರೀಮಂತರಿಗೆ ಇನ್ನೊಂದು ವರ್ಗ ಮಾಡಿ, ಆಗ ಬಡವರು ಉಳಿತಾರೆ, ಪ್ರಜಾಪ್ರಭುತ್ವ ಉಳಿತದೆ. ಇಷ್ಟೊಂದು ಜಾತೀಯತೆ, ಅಧರ್ಮ, ಅನೀತಿ ನಡೀತಕ್ಕಂಥದ್ದನ್ನ ನೋಡ್ತೀವಿ. ನಾವು ಕೂಡ ಯಾರು ಕೂಡ ಸಹಿಸ್ಕೊಳ್ಳಲ್ಲ. ಇವತ್ತು ಯಾರಿಗೆ ಅರ್ಥ ಆಗ್ತಾ ಇದೆ? ಧರ್ಮಸ್ಥಳದಲ್ಲಿ ನಡೀತಾ ಇರ್ತಕ್ಕಂಥದ್ದು ಯಾರಿಗೆ ಅರ್ಥ ಆಗ್ತದೆ? ಇದು ಯಾವಾಗ ನಿಲ್ಲಬೇಕಿದೆಲ್ಲವೂ ಕೂಡ? ಯಾರು ನಿಲ್ಲಿಸ್ಬೇಕು? ನಾವೆಲ್ಲರೂ ಕೂಡ ಧರ್ಮದ ಪರವಾಗಿ ನಿಲ್ಲಬೇಕು. ಸರ್ಕಾರನೂ ಕೂಡ ನಿಂತಿದೆ, ನಿಲ್ಲಬೇಕು. ಚಾಮುಂಡೇಶ್ವರಿ ಯಾವತ್ತೂ ಕೂಡ ಅಪಸ್ವರ ಯಾವತ್ತೂ ಕೂಡ ಬಂದಿಲ್ಲ. ಇವತ್ತು ಬಾನು ಮುಸ್ತಾಕ್ ಅವರ ಉದ್ಘಾಟನೆ ಅಂದ ಕೂಡಲೇ ನಾನು ನಂಬಿದ್ದೇನೆ, ತಾಯಿ ಆಶೀರ್ವಾದ ಇದೆ, ನಮ್ಮನ್ನು ಕರ್ಕೊಂಡು ಬಂದಿದ್ದಾರೆ ಅಂತ ಹೇಳಿದ್ದಾರೆ. ಇದು ಯಾವತ್ತೂ ಕೂಡ ಭಕ್ತರ ಮನಸ್ಸಿಗೆ ನೋವಾಗಬಾರ್ದು. ಗೊತ್ತಿಲ್ಲದೆ ಇರತಕ್ಕಂಥ ಜನಗಳಿಗೆ ಈ ರೀತಿ ಮನಸ್ಸನ್ನು ಹೇಳಿದ್ರೆ, ಕೆಲವರು ಎಲ್ಲರೂ ಕೂಡ ವಿದ್ಯಾವಂತರಲ್ಲ, ಎಲ್ಲರೂ ಸಾಹಿತಿಗಳಲ್ಲ. ಅದರಿಂದ ಇವತ್ತು ಅವ್ರು ಬಂದು ಏನು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಸಂತೋಷಪಡಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಚಪ್ಪಾಳೆಯ ಮೂಲಕ ಮತ್ತೊಮ್ಮೆ ತುಂಬು ಹೃದಯದ ಅಭಿನಂದನೆಯನ್ನು ಸಲ್ಲಿಸೋಣ.